ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಾಂಗ್ರೆಸ್ ಹೈಕಮಾಂಡನ್ನು ಪ್ರಶ್ನೆ ಮಾಡುವ, ಕಾಂಗ್ರೆಸ್ ಹೈಕಮಾಂಡ್ ಮಾತನ್ನು ತಳ್ಳಿ ಹಾಕುವ ಮತ್ತು ಅಗತ್ಯ ಬಿದ್ದರೆ ಕಾಂಗ್ರೆಸ್ ಹೈಕಮಾಂಡಿಗೆ ಧಿಕ್ಕಾರ ಹೇಳುವಂತಹ ಒಂದು ಮೇಜರ್ ಡೆವಲಪ್ಮೆಂಟು ಮತ್ತು ಮೇಜರ್ ಆದಂತಹ ಸಂದೇಶ ಕರ್ನಾಟಕ ಕಾಂಗ್ರೆಸ್ನ ಒಂದು ಬಣದಿಂದ ರವಾನೆ ಆಗ್ತಿದೆ. ಈ ಬಣ ಬೇರೆ ಯಾವುದೂ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೆಂಬಲಿಗರ ಬಣ. ಇದರ ಜೊತೆಗೆ ಇವತ್ತು ಹಿರಿಯ ನಾಯಕ, ಹಿರಿಯ ಸಚಿವ ಡಾಕ್ಟರ್ ಮಹದೇವಪ್ಪ ಮತ್ತೊಂದು ಬಣವನ್ನು, ಅಂದರೆ ಡಿ ಕೆ ಶಿವಕುಮಾರ್ ಬಣವನ್ನು ನಾಯಿಗಳಿಗೆ ಹೋಲಿಸಿರುವುದು ನೋಡಿದ್ರೆ ಎಲ್ಲೋ ಒಂದು ಕಡೆ ಈ ಬಣಕ್ಕೆ, ಈ ಬಣ ಬಡಿದಾಟಕ್ಕೆ ಪಂಥಾಹ್ವಾನ ಬನ್ನಿ ನೋಡೋಣ ಅನ್ನುವಂತಹ ಒಂದು ಚಾಲೆಂಜನ್ನು ಹಾಕಿ ಕೆರಳಿಸುವ ಉದ್ದೇಶ ಇದ್ದಂಗಿದೆ. ಅಂದರೆ ಕಾಂಗ್ರೆಸ್ನ ವಿದ್ಯಮಾನಗಳು ಕ್ರಮೇಣ ರಾಜ್ಯದಲ್ಲಿ ಹಳಿತಪ್ತಾ ಇವೆ, ಕ್ರೈಸಿಸ್ಸಿನ ಕಡೆಗೆ, ಬಿಕ್ಕಟ್ಟಿನ ಕಡೆಗೆ ಜಾರ್ತಾ ಇವೆ ಅನ್ನೋ ಸಂದೇಶ ರವಾನೆ ಆಗ್ತಾ ಇದೆ. ಇಷ್ಟಿದ್ರೂ ಕೂಡ ಹೈಕಮಾಂಡ್ ಇಂಟರ್ವ್ಯೂನ್ ಆಗದೆ ಹೋದರೆ ಕರ್ನಾಟಕ ಕಾಂಗ್ರೆಸ್ಸಿನ ಕತೆ ಏನಾಗುತ್ತೆ? ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಗೆಳೆಯರೆ, ಇವತ್ತು ಕಾಂಗ್ರೆಸ್ ಶಾಸಕರ ಒಂದು ದಂಡು ಆಸ್ಟ್ರೇಲಿಯಾ ಮತ್ತು ಬೇರೆ ಕಡೆ ಪ್ರವಾಸಕ್ಕೆ ಹೋಗ್ತಾ ಇದೆ. ಈಗ ಬಜೆಟ್ ನಡೀತಾ ಇದೆ, ಬೇಕಾದಷ್ಟು ಅವರವರ ಕ್ಷೇತ್ರಗಳ ಸಮಸ್ಯೆಯನ್ನು ಮುಖ್ಯಮಂತ್ರಿ ಹೇಳಿ ಬಜೆಟ್ನಲ್ಲಿ ಹಣ ಕೇಳ್ಕೋಬೇಕು. ಜೊತೆಗೆ ಗ್ರೂಪಿಸಮ್ ಶುರುವಾಗಿದೆ. ಅಲ್ಲಿ ಡಿ ಕೆ ಶಿವಕುಮಾರ್ ಬಣ, CM ಬಣ ಅಂತ ಅಧಿಕಾರ ಹಂಚಿಕೆಯ ವಿಚಾರ ಬರ್ತಾ ಇದೆ ಮತ್ತು ನಾಯಕತ್ವ ಬದಲಾವಣೆಯ ವಿಚಾರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಬಣದ ಶಾಸಕರು ವಿದೇಶ ಪ್ರವಾಸವನ್ನು ಕೈಗೊಳ್ತಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಇಲ್ಲಿ ಹೈಕಮಾಂಡಿಗೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುವ ಯತ್ನ ನಡೆದಿದೆ ಅಂತ ಗೊತ್ತಾಗ್ತಿದೆ. ಈಗ ಅಧಿಕಾರ ಬೇಕು ಅನ್ನೋರು ಶಾಸಕರನ್ನ ಮೊಬಲೈಸ್ ಮಾಡಿ ರೆಸಾರ್ಟಿಗೋ ಇಲ್ಲ ನನ್ನ ಪರ ಇಷ್ಟು ಜನ ಇದ್ದಾರೆ ಅಂತ ಹೇಳಿ ಹೋಟ್ಲಿಗೋ ಕರ್ಕೊಂಡು ಹೋದ್ರೆ ಈವರೆಗೆ ನಡ್ಕೊಂಡು ಬಂದಿರೋ ಸಂಪ್ರದಾಯ. ಆದರೆ ಸಿದ್ದರಾಮಯ್ಯ ಬಣದ ಶಾಸಕರೇ ಈ ಕ್ರೂಷಿಯಲ್ ಸಂದರ್ಭದಲ್ಲಿ AICC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಬೇಡ ಅಂತ ಹೇಳಿದ್ರು ಕೂಡ ನಮ್ಮ ಹಣ, ನಮ್ಮ ಇಷ್ಟ, ನಮ್ಮ ಕುಟುಂಬದ ಜೊತೆ ಕರ್ಕೊಂಡು ನಾವು ಎಲ್ಲಾದ್ರೂ ಹೋಗ್ತೀವಿ, ಅದನ್ನ ಬೇಡ ಅನ್ನಕ್ಕೆ ನೀವ್ಯಾರು ಅನ್ನುವ ಒಂದು ಪ್ರಶ್ನೆಯ ಜೊತೆ ವಿದೇಶಕ್ಕೆ ಹಾರ್ತಿರೋದು ನೋಡಿದ್ರೆ ಇದು ಹಾಗಾದ್ರೆ ಯಾವ ಸಂದೇಶ, ಯಾಕಾಗಿ ಹೋಗ್ತಾ ಇದ್ದಾರೆ? ಸಾಮಾನ್ಯವಾಗಿ ಕಾಂಗ್ರೆಸ್ ಅಲ್ಲಿ ಹೇಗೆ ಅಂದ್ರೆ ಯಾರು ದುಡ್ಡರಾಗಿರ್ಲಿ ನೀವು ಹೋಗ್ಬೇಡಿ ಅಂದ್ರೆ ಹೋಗಲ್ಲ. ಬಟ್ ಇಲ್ಲಿ ಸಿದ್ದರಾಮಯ್ಯ ಬಣದ ಶಾಸಕರು ಹೋಗ್ತಿರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಒಂದು ಬಲಾಬಲ ಪ್ರದರ್ಶನಕ್ಕೆ ಆ ಗುಂಪು ಒಂದು ಸುಳಿವನ್ನು ಕೊಡ್ತಾ ಇದೆಯಾ? ಅಗತ್ಯ ಬಿದ್ದರೆ ಬಲಾಬಲ ಪ್ರದರ್ಶನಕ್ಕೆ, ಶಾಸಕರ ಎಣಿಕೆಗೆ ಸಿದ್ಧ ಎನ್ನುವ ಸಂದೇಶವನ್ನ ಹೈಕಮಾಂಡಿಗೆ ಪರೋಕ್ಷವಾಗಿ ರವಾನೆ ಮಾಡ್ತಿದೆಯಾ? ಮತ್ತು ಹೋಗಬೇಡಿ ಅಂತ ಹೇಳಿದ್ರೂ ಕೂಡ ವಿದೇಶಕ್ಕೆ ಹಾರಿರುವ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮಾತಿಗೆ ಒಂದು ರೀತಿಯಲ್ಲಿ ಬೆಲೆ ಇಲ್ವಾ? ಹೈಕಮಾಂಡಿಗೆ ಧಿಕ್ಕಾರದ ಸಂದೇಶವನ್ನ ರವಾನೆ ಮಾಡ್ತಿದ್ಯಾ? ಅಂದ್ರೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇವೆ. ಕರ್ನಾಟಕದಲ್ಲಿ ಪೊಲಿಟಿಕಲ್ ಡೆವಲಪ್ಮೆಂಟು ಬಿಕ್ಕಟ್ಟಿನ ಕಡೆಗೆ ಹೋಗ್ತಿವೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಪರಸ್ಪರ ಬಹಿರಂಗ ಕದನಕ್ಕೆ ಗುಂಪುಗಳು ಸಿದ್ಧ ಆಗ್ತಿವೆಯೇನೋ ಎನ್ನುವ ಸುಳಿವು ಸಿಗ್ತಿದೆ. ಇದರ ನಡುವೆ ಹಿರಿಯ ಸಚಿವ ಮಹದೇವಪ್ಪ ಅವರು ಡಿ ಕೆ ಶಿವಕುಮಾರ್ ಬಣದ ಶಾಸಕರನ್ನ ಪರೋಕ್ಷವಾಗಿ ನಾಯಿಗಳು ಎನ್ನುವ, ಬೀದಿ ನಾಯಿಗಳು ಎನ್ನುವ ಶಬ್ದವನ್ನ ಬಳಸಿ ನಿಂದಿಸಿರೋದಿದೆಯಲ್ಲ, ಇದು ಬಹಳ ಜನರನ್ನ ಕೆರಳಿಸಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ಹಿಂದೆ ತಮ್ಮ ರಾಜಕೀಯ ಬದುಕಲ್ಲಿ ಹಿಂದೆಂದೂ ತೋರಿಸದಂತಹ ಅಪ್ರತಿಮ ತಾಳ್ಮೆಯನ್ನ ಡಿ ಕೆ ಶಿವಕುಮಾರ್ ತೋರಿಸ್ತಾ ಇದ್ದಾರೆ. ಅವರು ಕೂಡ ಹೈಕಮಾಂಡ್ನ ಒಂದು ಭಾಗ, ಅವರು ಕೂಡ ಹಿರಿಯ ನಾಯಕರು. ಈ ತರ ಒಂದು ರೀತಿಯಲ್ಲಿ ವ್ಯಂಗ್ಯಾಸ್ತ್ರದ ಪ್ರಯೋಗವನ್ನ ಮಾಡ್ತಿದ್ದಾರೆ ಹೊತ್ತು ಕೆರಳೋದಕ್ಕೆ, ಸ್ಫೋಟಿಸೋದಕ್ಕೆ ಅವರು ತುದಿಗಾಲಲ್ಲಿದೆ. ಆದರೂ ಕೂಡ ಇದು ಸಮಯ ಅಲ್ಲ ಎನ್ನುವ ತಾಳ್ಮೆಯನ್ನ ತೋರಿಸ್ತಾ ಇದ್ದಾರೆ. ಈಗ ಶಿವಕುಮಾರ್ ಅವರ ಪ್ರತಿಕ್ರಿಯೆ ನೋಡೋಣ ಬನ್ನಿ. ನಾಯಕತ್ವ ಗಟ್ಟಿಯಾಗಿದೆ ಅಂತ ಹೇಳಿದ್ದಾರೆ. ನಾಯಕತ್ವ ಇದ್ದಾರೆ, ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ ಸರ್. ಎಲ್ರಿ ಐತೆ ಚರ್ಚೆ ಅಂದ್ರೆ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಎಲ್ಲೂ ಇಲ್ಲ ಅಂತ ಹೇಳಿದ್ದಾರೆ. ನಾನು ಮಾದೇವಪ್ಪನಿಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ.
ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಹುಟ್ಟು ವ್ಯವಹಾರ ಏನಿಲ್ಲ. ಇದು ಎಲ್ಲ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಸರ್, ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಆಗಿದೆ ಸರ್ ಇದು. ನಾನು ಇದನ್ನು ನಿಮಗೆಲ್ಲ ಉತ್ತರ ಕೊಡ್ತಾ ಇದ್ದಾರೆ. ನಾನೇನು ಹೇಳಬೇಕು ಅಷ್ಟು ಹೇಳ್ತಾ ಇದ್ದೀನಿ. ಶಾಸಕರುಗಳು ಟೂರ್ ಹೋಗ್ತಾ ಇದ್ದಾರೆ ಸರ್. ಯಾವ ಟೂರ್ ಬಗ್ಗೆನೂ ನನಗೆ ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ, ಯಾರು ಕಳಿಸ್ತಾ ಇದ್ದಾರೋ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಗ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವ್ರುಂಟು. ನಾನು ಪಕ್ಷದ ಅಧ್ಯಕ್ಷನಾಗಿ ನನಗೆ ಗೊತ್ತಿಲ್ಲ. ನಾನು ಇದಕ್ಕೆ ಇಂಟರ್ಫಿಯರ್ ಆಗುತ್ತೆ. ಅವ್ರು ಹೇಳಿದ್ದಾರೆ ಇದನ್ನು ಸ್ಪಾನ್ಸರ್ ಮಾಡಿದ್ದು ಯಾರು ಅಂತ. ಮೋಸ್ಟ್ ಇಂಪಾರ್ಟೆಂಟ್, ಈ ಟೂರ್ನ ಶಾಸಕರ ಟೂರಿಗೆ ಹಣ ಕೊಟ್ಟವ್ರು ಯಾರು, ಇದ್ರ ಹಿಂದಿರುವ ವ್ಯಕ್ತಿ ಯಾರು, ಇದನ್ನ ಡಿ ಕೆ ಶಿವಕುಮಾರ್ ಕೇಳ್ತಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಇದರಲ್ಲಿ ಸಿದ್ದರಾಮಯ್ಯನವರ ಕುಮ್ಮಕ್ಕಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ನೇರವಾಗಿ ಹೇಳಬೇಕು ಅಂದರೆ ಮಹದೇವಪ್ಪ ಅವರ ಮಾತಿನ ಹಿಂದೆ ಮತ್ತೊಂದು ಬಣವನ್ನು ಕದನಕ್ಕೆ ಆಹ್ವಾನಿಸುವ ರೀತಿಯಲ್ಲಿ ಇದೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ ಅವರು ಕೂಡ ಹೌದು, ನಾವು ಬೀದಿ ನಾಯಿಗಳಲ್ಲ, ಪಕ್ಷದ ನಾಯಿಗಳು, ಪಕ್ಷದ ನಿಯತ್ತಿನ ನಾಯಿಗಳು ಅಂತ ಅವರು ಮತ್ತೊಂದು ಅಸ್ತ್ರವನ್ನು ಬಿಟ್ಟಿದ್ದಾರೆ. ಈಗ ಅದನ್ನು ಕೂಡ ನೋಡೋಣ ಬನ್ನಿ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಯಾರ ಬಗ್ಗೆ ಅವರು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ನಾನು ಹೇಳಿಲ್ವಲ್ಲ ಹಂಗಂತ. ಕಟ್ಟ ಕಾಂಗ್ರೆಸ್ಸಿಗರು ನಾಯಿಗಳಲ್ಲ. ಅದೇ ಈ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡದೆ ಹೋದರೆ ಎರಡು ಗುಂಪುಗಳ ಕದನ ಆರಂಭ ಆಗುತ್ತೆ. ಬಜೆಟ್ ಮುಗಿತಾ ಇದ್ದ ಹಾಗೇನೆ ಎರಡು ಗುಂಪುಗಳು ಪರಸ್ಪರ ಹೇಳಿಕೆ ಪ್ರತಿ ಹೇಳಿಕೆಯಿಂದ ಕಾಂಗ್ರೆಸ್ನ ಪರಿಸ್ಥಿತಿ ಗೊಬ್ಬೆಳುತ್ತೆ. ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಸಹನೆಯನ್ನ ಈ ಗುಂಪು ಕೆಣಕ್ತಿರುವಂತಹ ಸಂದೇಶ ರವಾನೆಯಾಗುತ್ತೆ. ತಣ್ಣಗಿದ್ದ ರಾಜಕೀಯ ಕೊಳಕ್ಕೆ ಯತೀಂದ್ರ ಹಾಕಿದ ಕಲ್ಲು ಇದೀಗ ಒಂದು ರೀತಿಯಲ್ಲಿ ಬಗಡ ಎಬ್ಸೋ ತರ ಆಗ್ಬಿಟ್ಟಿದೆ. ಹೀಗಾಗಿ ಕರ್ನಾಟಕ ರಾಜಕಾರಣ ಕ್ರಮೇಣ ಬಿಕ್ಕಟ್ಟಿನ ಸ್ವರೂಪವನ್ನು ಪಡ್ಕೋತಾ ಇದ್ದು, ಹೈಕಮಾಂಡ್ ಮಧ್ಯಪ್ರವೇಶ ಮಾಡದೆ ಹೋದರೆ ಇಲ್ಲಿ ಪರಿಸ್ಥಿತಿ ಬಿಗಡಾಯಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕತೆ ಇಷ್ಟೇ ಎನ್ನುವ ಮಟ್ಟಕ್ಕೆ ಹೋಗೋದಂತೂ ನಿಶ್ಚಿತವಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.